ತಪ್ಪು ತಿಳ್ಕೊಳ್ಬೇಡಿ, ಇದು ಹೋಳಿ ಇದೆ. ನಮಸ್ಕಾರ, ನಾನು ಶಿವಾಜಿ. ಇವತ್ತಿನ ವಿಶೇಷ ವಿಡಿಯೋ ಪೂರ್ತಿ ನೋಡಿ. ಹೋಳಿ ಅಂದ್ರೆ ನಾವು ಬಣ್ಣಗಳ ಮೋಜು ಮಸ್ತಿಯ ಮತ್ತು ಸಂತೋಷದ ಹಬ್ಬ ಅಂತ ಹೇಳ್ತೀವಿ. ಆದ್ರೆ ನಿಜ ಏನಂದ್ರೆ ಪ್ರತಿ ವರ್ಷ ಇದೇ ಹೋಳಿ ಸಮಯದಲ್ಲಿ ಅನೇಕ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ ಸಂತೋಷಕ್ಕಿಂತ ಭಯವೇ ಹೆಚ್ಚು ಆಗುವಂಥದ್ದು. ಬಣ್ಣ ಹಚ್ಚುವ ಹೆಸರಿನಲ್ಲಿ ಬಲವಂತ ನಡೆಯುವಾಗ, ಒಬ್ಬರ ಸಮ್ಮತಿಯನ್ನು ನಿರ್ಲಕ್ಷ್ಯ ಮಾಡುವಾಗ ಹೋಳಿ ತನ್ನ ನಿಜವಾದ ಅರ್ಥವನ್ನು ಕಳೆದುಕೊಳ್ಳುತ್ತದೆ. ಹೋಳಿಯ ಅರ್ಥ ಎಂದಿಗೂ ಯಾರಾದರೂ ಅಸುರಕ್ಷಿತವಾಗಿ ಭಾವಿಸಬೇಕು ಎಂದಲ್ಲ. ಈ ಹಬ್ಬ ಸಮಾನತೆಯ ಸಂದೇಶವನ್ನು ನೀಡುತ್ತದೆ. ನಿಜವಾದ ಹೋಳಿ ಅಂದ್ರೆ ಗೌರವ ಇರುವ ಹೋಳಿ. ಅಲ್ಲಿ ಸಂತೋಷ ಯಾರಾದಾದರೂ ಒತ್ತಡದ ಮೇಲೆ ಅಲ್ಲ, ಪರಸ್ಪರ ಸಮ್ಮತಿಯ ಮೇಲೆ ನಿಂತಿರುತ್ತದೆ. ಹೌದು, ಇಲ್ಲಿಂದ ನೆನಪಾಗುತ್ತದೆ ರಾಮನಾಮದ ಹೋಳಿ ಬಣ್ಣಗಳಿಂದ ಅಲ್ಲ, ಭಾವನೆಗಳಿಂದ ಆಡಲಾಗುತ್ತದೆ. ಈ ರಾಮನಾಮದ ಹೋಳಿಯಲ್ಲಿ ಯಾರೊಟ್ಟಿಗೂ ಅಶ್ಲೀಲ ವರ್ತನೆ ಇರುವುದಿಲ್ಲ. ಯಾಕಂದ್ರೆ ಇಲ್ಲಿ ಹಬ್ಬವನ್ನು ಕೈಗಳಿಂದ ಅಲ್ಲ, ಮನದ ಪವಿತ್ರತೆಯಿಂದ, ಮಂತ್ರದ ಜಪದಿಂದ, ಪರಮಾತ್ಮನ ನಾಮಸ್ಮರಣೆಯೊಂದಿಗೆ ಆಚರಿಸಲಾಗುತ್ತದೆ. ರಾಮನಾಮದ ಹೋಳಿ ನಮಗೆ ಕಲಿಸುವುದು ಏನಂದ್ರೆ, ಧರ್ಮವು ಭಯ ಇರುವ ಜಾಗದಲ್ಲಿ ಇರುವುದೇ ಇಲ್ಲ, ಧರ್ಮವು ಮರ್ಯಾದೆ ಇರುವ ಜಾಗದಲ್ಲಿ ಇರುತ್ತದೆ. ಅಲ್ಲಿ ಸ್ತ್ರೀ ಪುರುಷ ಎನ್ನುವ ಭೇದವಿಲ್ಲ, ಅಲ್ಲಿ ಕೇವಲ ಮಾನವೀಯತೆ ಮಾತ್ರ ಇರುತ್ತದೆ ಅಂತ. ಹೋಳಿ ದಿನ ಮಹಿಳೆಯರು ಮತ್ತು ಹುಡುಗಿಯರು ತಮ್ಮ ಉಡುಪು, ದಾರಿ ಮತ್ತು ಸಮಯದ ಬಗ್ಗೆ ಯೋಚಿಸಲು ಬಾಧ್ಯರಾಗುತ್ತಿರುವಾಗ ಅದು ಸಮಾಜಕ್ಕೆ ಒಂದು ಪ್ರಶ್ನೆಯಾಗುತ್ತದೆ. ನಾವು ನಿಜವಾಗಿಯೂ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಅಥವಾ ಕೇವಲ ಒಂದು ಪರಂಪರೆಯನ್ನು ಅನುಸರಿಸುತ್ತಿದ್ದೇವೆ ಅಂತ ನಮಗೆ ನಿಲ್ಲಿಸಿ ಆತ್ಮ ಪರಿಶೀಲನೆ ಮಾಡಿಕೊಳ್ಳಲು ಹೇಳುತ್ತದೆ. ಒಂದು ಹಬ್ಬ ಎಲ್ಲರಿಗೂ ಸುರಕ್ಷಿತವಾಗಿಲ್ಲದಿದ್ದರೆ ಅದು ಪೂರ್ಣವಾದ ಹಬ್ಬವೇ ಅಲ್ಲ. ಆದ್ದರಿಂದ ಈ ಹೋಳಿಯಲ್ಲಿ ಬಣ್ಣಗಳು ಕಡಿಮೆ ಆಗಿದ್ದರೂ ಪರವಾಗಿಲ್ಲ, ಆದರೆ ಸಂವೇದನೆ ಕಡಿಮೆ ಆಗಬಾರ್ದು. ಗುಲಾಲ್ ಹಾರದೇ ಇದ್ರೂ ಪರವಾಗಿಲ್ಲ, ಆದರೆ ಗೌರವ ಎಲ್ಲೆಡೆ ಹರಡಬೇಕು. ಯಾಕಂದ್ರೆ ಮನಸ್ಸು ರಾಮನಲ್ಲಿ ಲೀನವಾಗಿರುವಾಗ ಹಬ್ಬ ಯಾರಿಗಾದರೂ ಭಯವಾಗುವುದಿಲ್ಲ, ಅದು ಎಲ್ಲರಿಗೂ ಸಂತೋಷವಾಗುತ್ತದೆ. ಮತ್ತು ಈಗ ಸಾಕ್ಷಾತ್ ನೆಲದ ನಿಜವಾದ ಧ್ವನಿಗಳತ್ತ ಗಮನ ಹರಿಸೋಣ. ನಾವು ನಿಜವಾದ ಸಮಾಜದ ವಿವಿಧ ವರ್ಗದ ಜನರೊಂದಿಗೆ ಮಾತುಕತೆ ನಡೆಸಿದ್ದೇವೆ. ಕೆಲವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಕೆಲವರು ತಮ್ಮ ಪ್ರಶ್ನೆಗಳು ಕೇಳಿದ್ದಾರೆ, ಮತ್ತೆ ಕೆಲವರು ಹೋಳಿ ಕುರಿತು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಬನ್ನಿ ಅವರ ಧ್ವನಿಯನ್ನು ಕೇಳೋಣ. ಯಾಕಂದ್ರೆ ಬದಲಾವಣೆ ಮಾತ್ರ ಮಾತನಾಡುವುದರಿಂದ ಅಲ್ಲ, ಕೇಳುವುದರಿಂದಲೂ ಬರುತ್ತದೆ. ಇದು ಒಂದು ವಿಶೇಷ ಮಾತುಕತೆ. ನಾವು ಯಾವ ರೀತಿಯ ಹೋಳಿ ಆಚರಿಸುತ್ತಿದ್ದೇವೆ ಮತ್ತು ಯಾವ ರೀತಿಯ ಹೋಳಿ ನಾವು ಸೇರಿ ನಿರ್ಮಿಸಬೇಕು ಎಂಬುದನ್ನು ನಮಗೆ ಆಲೋಚಿಸಲು ಪ್ರೇರೇಪಿಸುವ ಮಾತುಕತೆ. ಬನ್ನಿ ನೋಡೋಣ. ಕರ್ನಾಟಕದಿಂದ ಜನ ದೌಡಾಸ್ತಾ ಇರೋದು ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಯಲೋಕ ಆಶ್ರಮಕ್ಕೆ. ಕಾರಣ ಏನು, ಆಮೇಲೆ ಹೋಳಿ ಹುಣ್ಣಿಮೆ ಬಗ್ಗೆ ಅವ್ರು ಏನು ಹೇಳ್ತಾರೆ, ಬನ್ನಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ನೋಡ್ರಿ, ಹೋಳಿ ಹುಣ್ಣಿಮೆ ಆಗ ಏನು ಮಾಡ್ತಿದ್ರಿ, ಆಗ ಆ ಮಂದಿಗೆ ಅದ ಬೇಕಾಗಿತ್ತು, ಅದನ್ನ ಮಾಡ್ತಿದ್ರಿ. ಈಗ ನಮ್ಮ ಸಂತ ರಾಮ್ಪಾಲ್ ಮಹಾರಾಜರದ್ದು ನಾವು ದೀಕ್ಷಾ ತೊಗೊಂಡಿದ್ದೀವಿ ನೋಡ್ರಿ, ಅದನ್ನ ಮಾಡಬಾರ್ದ್ರಿ. ಅದ್ರೊಳಗೆ ಸುಖ ಇಲ್ಲ. ಮನೆ ಹೋಗಿ ಕುಳ್ಳು ತರ್ತಿದ್ರು, ಕಟ್ಟಿಗೆ ತರ್ತಿದ್ರು, ಚಕಡಿ ತರ್ತಿದ್ರು, ಎಲ್ಲ ತೊಗೊಂಡು ಬಂದ ಒಂದು ಗುಡಿ ಮುಂದೆ ಅದನ್ನ ಎಲ್ಲ ಒಟ್ತಿದ್ರಿ. ಒಟ್ಟಿ ಅದಕ್ಕೆ ಹುಣ್ಣಿಮೆ ದಿವಸ ಅದೆಲ್ಲ ಅನ್ನಪ್ರಸಾದ ಮಾಡ್ತಿದ್ರು. ಮಾಡಿ ಅದನ್ನ ಕಾಮಗೆ ಬಿಗ್ಗಿಸ್ತಿದ್ರಿ. ಅವಾಗ ಕಾಮಗೆ ಬಿಗ್ಗಿಸ್ತಿದ್ರು, ಹೊಯ್ಕೊಳ್ಳೋದು ಮಾಡ್ತಿದ್ರು. ಆವಾಗೆಲ್ಲ ಏನು ಬೇಕಾದ ಹುಡುಗರು ಆಗಲಿ, ನಾವು ದೊಡ್ಡವರು ಆಗಲಿ, ಹಾಡೋದು, ಅದನ್ನು ಕುಣಿಯೋದು, ಬಾರ್ಸಾಡೋದು ಇದೆಲ್ಲ ನಡೀತಾ ಇತ್ರಿ. ಬಣ್ಣ ಆಡ್ತಿದ್ರು ಆಗ. ಮತ್ತು ಆವಾಗ ಆಡ್ತಿದ್ವಿ ರೀ ನಾವು, ಅದನ್ನೆಲ್ಲ ಮಾಡಿದ್ದೈತ್ರಿ. ಮತ್ತು ಈಗ ನಾವು ಅದನ್ನು ಮಾಡಬಾರ್ದು ಈಗ ಅನ್ನೋದು ನಮ್ಮಲ್ಲಿ ಇದು. ಯಾವಾಗ ನಾವು ದೇವ್ರ ಪರಮಾತ್ಮನ ಗುರುತಿಗೆ ಸಾಗೈತೆ ನೋಡ್ರಿ, ಆಗಿನ ಹಿಡಿದು ನಮಗೆ ಯಾವುದು ಮನಸ್ಸಿನಾಗ ಬರಬಾರ್ದು. ಪರಮಾತ್ಮ ಒಂದು ನಮಗೆ ಬರ್ತೈತಿ. ಪರಮಾತ್ಮನ ಬಿಟ್ಟರೆ ನಮಗೆ ಮತ್ತೊಂದು ಯಾವುದೂ ಬರಂಗಿಲ್ಲ ರೀ. ಮೊದಲು ಯಾವ ಥರ ಹಾಡ್ತಿದ್ರಿ, ಏನು ಮಾಡ್ತಿದ್ರಿ?
ಹೋಳಿ ಹುಣ್ಣಿದ ಹಾಡ್ಲನ್ನು ಹೋಳಿ ಹುಣ್ಣಿನ ಬತ್ತಂತ ಹೋಳಿಗೆ ಮಾಡ್ಯಾಳ ಹೋಳೆಮ್ಮಿ ತೋಪ ಕಾಶಾಳೋ ಹೋಳೆಮ್ಮಿ ತೋಪ ಕಾಶಾಳ ಎಲ ಹುಡುಗಿ ಹೋಳ ಬಾಯಿಡದ ಹೊಡೆದಾಳೋ ಹುಲಿಗೋ ಆಯ್ತ್ರಿ. ಆತ್ರ ಸೊ ನೋಡಿದ್ರಲ್ಲ, ಜನಪದ ಸೊಗಡಿನ ಹೋಳಿ ಹುಣ್ಣಿಮೆಯ ಬಗ್ಗೆ ಅವರು ಹೇಳಿದ್ರು. ಸೊ ಬನ್ನಿ ಹಾಗಾದ್ರೆ ಅಕ್ಕೋರಿದ್ದಾರೆ, ಅವ್ರಿಗೆ ಅವರಿಂದಾನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸತ್ ಸಾಹೇಬ್. ಹೇಳಿ. ಹೋಳಿ ಹುಣ್ಣೆ ಈಗಿನ ಒಂದು ಪರಂಪರೆಯಲ್ಲಿ ತುಂಬ ಹದಗೆಟ್ಟಿದೆ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಮೊದಲಿನ ಹೋಳಿ ಹುಣ್ಣಿ ಸಂಪ್ರದಾಯವಾಗಿ ಎಲ್ಲರೂ ಖುಷಿಯಿಂದ ಆಚರಿಸ್ತಿದ್ರು. ಆದರೆ ಈಗಿನ ಹೋಳಿ ಹುಣ್ಣಿ ನೋಡೋದಕ್ಕೂ ಭಯ ಅನಿಸುತ್ತೆ. ಆ ಥರ ಹೋಳಿ ಹುಣ್ಣಿ ಆಡ್ತಾರೆ. ಚಿಕ್ಕ ಮಕ್ಕಳಿಗೂ ಅದರ ಪ್ರಭಾವ ಬೀಳ್ತಾ ಇದೆ. ಅದಕ್ಕಾಗಿ ನಾವು ದೊಡ್ಡವರು, ತಿಳ್ಕೊಂಡವರು, ಎಜುಕೇಟೆಡ್ ಆದವರೆಲ್ಲ ಮುಂದಿನ ಪೀಳಿಗೆಗೋಸ್ಕರ ಯಾವ ಥರ ನಾವು ಧರ್ಮಗೆಡ್ತಾ ಇದ್ದೀವಿ, ಯಾವ ಥರ ನಾವು ವಿಚಾರ ಮಾಡಬೇಕು, ಯಾವ ಥರ ನಾವು ಹಬ್ಬಗಳನ್ನು ಯಾಕೆ ಆಚರಿಸ್ತಾ ಇದ್ದೀವಿ ಅಂತ ವಿಚಾರ ಮಾಡಿ ನಾವು ಮುಂದಿನ ಹೆಜ್ಜೆ ಇಡಬೇಕು ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ. ಮತ್ತು ಇವಾಗ ಈ ಜನ್ರೇಷನ್ನಲ್ಲಿ ತುಂಬ ಅಂದರೆ ಫೋನ್ನಲ್ಲಿ ಅದರಲ್ಲಿ ಎಲ್ಲ ಥರದ ವಿಡಿಯೋಗಳು ಬರುತ್ತೆ. ಮಕ್ಕಳು ನೋಡ್ತಾರೆ, ಅದೇ ಥರ ಮಾಡಬೇಕಂತ ಆಸೆ ಪಡ್ತಾರೆ. ಆ ವಿಡಿಯೋಗಳ ಬದಲು ನಮ್ಮ ಸಂತ ರಾಮ್ಪಾಲ್ಜಿ ಮಹಾರಾಜ್ ವಿಡಿಯೋಗಳು ಬರುತ್ತೆ ಯೂಟ್ಯೂಬ್ ಚಾನಲ್ಲಿ. ಕನ್ನಡ ರಾಜ್ ಮ್ಯೂಸಿಕಲ್ಲಿ ಕೂಡ ಕನ್ನಡ ಸತ್ಸಂಗ ಬರುತ್ತೆ. ಆ ಸತ್ಸಂಗನ ಒಂದು ತಾಸು ಅಥವಾ ಅರ್ಧ ಗಂಟೆ ಆದ್ರೂ ನಿಮ್ಮ ಮಕ್ಕಳನ್ನು ನೀವು ಜೊತೆಲಿ ಕೂತ್ಕೊಂಡು ನೋಡಿ, ಹೋಳಿ ಅಂದರೆ ಏನು, ಅದ್ರ ಬಗ್ಗೆ ಏನು ವಿಚಾರ ಇದೆ ಅಂತ ತಿಳ್ಕೊಂಡು ಮಕ್ಕಳಿಗೂ ತಿಳಿಸಿ, ನೀವು ತಿಳ್ಕೊಳ್ಳಿ. ಆದರೆ ಈಗ ಸಂತ ರಾಮ್ಪಾಲ್ಜಿ ಮಹಾರಾಜ್ ಭಕ್ತಿ ತಿಳಿದ್ಮೇಲೆ ನಾವು ಭಕ್ತಿ ಹೋಳಿ ಆಡ್ತೀವಿ. ಸಂತ ರಾಮ್ಪಾಲ್ಜಿ ಅವರ ಜ್ಞಾನದ ಹೋಳಿ ಆಡ್ತೀವಿ ನಾವು. ಅವ್ರೇನ್ರಿ ಮತ್ತು ಅವ್ರ ಹೋಳಿಗೆ ಮಾಡ್ತಿದ್ರು, ಎಡೆ ಮಾಡ್ತಿದ್ರ, ಮತ್ತು ಅವರ ಕಟ್ಟಿಗೆ ಕೊಡ್ತಿದ್ರು, ಅವರ ಕೂಳು ಕೊಡ್ತಿದ್ರು. ಇಂಥ ಅದ ಹೋಗಿ ಅದು ಕೇರಿಯಾಗ ಹೋಗಿ ಬೆಂಕಿ ತೊಗೊಂಡು ಬರ್ತಿದ್ರಿ. ಆಗ ಊರಾಗಿನ ಮನುಷ್ಯ ಹೋಗಿ ಕೇರಿಯಾಗ ಹೋಗಿ ತೊಗೊಂಡು ಬಂದ ಅದನ್ನ ಬೆಂಕಿ ಹಚ್ತಿದ್ರಿ. ಅವಾಗ ಹೀಗೆಲ್ಲ ಇತ್ತು ಅವಾಗ. ಮತ್ತು ಊರೆಲ್ಲ ಕಟ್ಟಿಗೆ ಎಬ್ಸೋದು, ಕುಳ್ಳು ಎಬ್ಸೋದು, ಅದನ್ನೆಲ್ಲ ತಂದು ಒಟ್ಟೋದು, ಐನ್ ದುಳುವಾಡಿ ಆಡೋದು, ಬಣ್ಣ ಆಡೋದು, ಅದೆಲ್ಲ ಅದು ಕಾಮನ್ ಕರ್ತವ್ಯನಾರ ಅದು. ಅವನ ಆಟ ರೀ ಅದು. ಅವನ ಆಟದಿಂದ ಹೋರಾಟ ಮಾಡ್ತಿದ್ವಿ. ಹುಡುಗರಾಗಲಿ, ನಾವಾಗಲಿ, ದೊಡ್ಡವರಾಗಲಿ, ಸಣ್ಣವರಾಗಲಿ, ಅದ ಬೂದಿ ತೊಗೊಂಡು ಅದನ್ನ ಬಣ್ಣ ಆಡ್ತಿದ್ರಿ. ಬಣ್ಣ ಆಡ್ತಾರೆ ಎಲ್ಲ, ಅದೆಲ್ಲ ಮಾಡ್ತಾರ. ಅವಾಗ ನಡೀತಿತ್ತು ಅದು. ಮತ್ತು ಈಗ ಏನೈತಿ, ಈಗ ನಮಗೆಲ್ಲ ಬಿಡಬೇಕು ಅನ್ನೋ ಪರಿಸ್ಥಿತಿ ಬಂದಿಟ್ಟೈತ್ರಿ. ಪರಮಾತ್ಮ ನಮಗೆ ಯಾವಾಗ ಸಿಕ್ಕಾನ, ನಮಗೆಲ್ಲ ಒಟ್ಟು ಅನ್ನಿಸ್ತದ ಆ ಕಡೆ ನೋಡೋದಾಗತ್ತು. ನಾನು ನಾಗಪ್ಪ ದಾಸ್ ಅಂತ ಹೇಳಿ ಬಾಗಲಕೋಟೆಯಿಂದ ಬಂದಿದ್ದೀನಿ. ಹೋಳಿ ಹುಣ್ಣಿಮೆಯನ್ನು ಆ ಕಾಲಕ್ಕೆ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ರು. ಆ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮ ಅದು. ಆದರೆ ಇವತ್ತು ಅದರ ಹೆಸರನ್ನು ಕಳಿಸ್ಕೊಂಡಿದೆ. ಇವತ್ತು ಆ ಒಂದು ಹೋಳಿ ಹುಣ್ಣಿಮೆ ಹೆಸರಿನಲ್ಲಿ ಅಶ್ಲೀಲತೆ, ಆಮೇಲೆ ಬಣ್ಣದೊಳಗೆ ಕೆಮಿಕಲ್ ಮಿಕ್ಸ್ ಮಾಡಿ ಮುಖಕ್ಕೆ ಒರೆಸುವಂಥದ್ದು, ಆಮೇಲೆ ಹೆಣ್ಣುಮಕ್ಕಳ ಜೊತೆಗೆ ಅಶ್ಲೀಲವಾಗಿ ನಡೆದುಕೊಳ್ಳುವಂಥದ್ದು, ಸಭೆಗೆ ವರ್ತಿಸುವಂಥದ್ದು, ಚಿತ್ಲಾಗಿ ಅದು ತನ್ನ ಮಹತ್ವವನ್ನು ಕಳೆದುಕೊಂಡಿದೆ ಅಂತ ಹೇಳ್ಬೋದು. ಅದಕ್ಕಾಗಿ ರಾಮನಾಮನಂಥ ಹೋಲಿಯನ್ನು ಆಡಿದರೆ ಸುಖ ಸಂತೋಷ ಈ ಜಗತ್ತಿನಲ್ಲಿ ಕಾಣ್ತಾ ಇದೆ ಅನ್ನುವಂಥ ಭಾವನೆ ನನ್ನದಾಗಿದೆ. ಸಂತ ರಾಮ್ಪಾಲ್ ಮಹಾರಾಜರ ವಿಚಾರಗಳನ್ನು ತಿಳಿದಾಗ ನಾವು ಇವೆಲ್ಲ ಮೂಢನಂಬಿಕೆಗಳನ್ನು, ಗೊಡ್ಡು ಸಂಪ್ರದಾಯಗಳನ್ನ ಬಿಟ್ಟು ರಾಮನಾಮ ಅನ್ನುವಂಥ ಹೋಲಿಯನ್ನು ಆಡಬೇಕು ಅಂತ ತಿಳ್ಕೊಂಡು ನನ್ನ ಅಭಿಪ್ರಾಯ. ಅದೇನು ಸರ್ ರಾಮನಾಮ ಹೋಳಿ ಅಂದರೆ? ರಾಮನಾಮ ದೇವರ ಸ್ಮರಣೆಯನ್ನು ಮಾಡುವಂಥದ್ದು. ರಾಮನಾಮ ಹೋಲಿ ಅಂದರೆ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂಥದ್ದು, ಒಳ್ಳೆಯ ವಿಚಾರಗಳನ್ನು ಮಾಡುವಂಥದ್ದು, ಅಶ್ಲೀಲತೆಯನ್ನು ಬಿಡುವಂಥದ್ದು. ಈ ಏನೇ ಸಮಾಜದಲ್ಲಿ ಈ ಅಂಧವಿಶ್ವಾಸ, ಮೂಢನಂಬಿಕೆಗಳನ್ನು ಬೆಳೆದು ಬಂದವು, ಇವುಗಳನ್ನು ಬಿಡುವಂಥದ್ದೇ ರಾಮನಾಮಕ ಹೋಲಿ. ಅಂದರೆ ಈ ಅಶ್ಲೀಲವಾದ ಪರಂಪರೆಯನ್ನು ಬಿಟ್ಟು ರಾಮನಾಮ ಸ್ಮರಣೆ ಅಥವಾ ಭಕ್ತಿ ಮಾರ್ಗದಿಂದ ಆನಂದ ಪಡ್ತೀರಾ ನೀವು? ಹೌದೌದು, ಭಕ್ತಿ ಮಾರ್ಗದಿಂದಲೇ, ಭಕ್ತಿ ಮಾರ್ಗದಿಂದನೇ ಅದು ನಾಮಸ್ಮರಣೆ ಆಗೋದ್ರಿ. ಮತ್ತು ಅದರ ಸಿವಿಗಿಲ್ಲ. ತುಂಬ ಖುಷಿ ಆಯ್ತು ಸರ್. ಇಲ್ಲಿ ವಾತಾವರಣ ಆಯಿತು, ಇಲ್ಲಿ ಜನಗಳು ನೋಡಿ ತುಂಬ ಖುಷಿ ಆಯಿತು. ಒಬ್ಬರ ಬಲ್ಲಿನ ಕೋಪ ಅನ್ನೋದಿಲ್ಲ. ನಾವು ಸಣ್ಣ ಸಣ್ಣ ವಿಷಯಕ್ಕೂ ಎಲ್ಲೇ ದೇವಸ್ಥಾನಕ್ಕೂ ಎಷ್ಟೋ ಸತಿ ಜಗಳಾಡ್ಕೊಂಡು ಬಂದಿವಿ ನಾವು. ಬಟ್ ಇಲ್ಲ, ಆ ಥರ ಏನೂ ಅನಿಸಿಲ್ಲ. ತುಂಬ ಖುಷಿ ಆಯ್ತು ಸರ್. ಒಂದು ಊಟದ ವಿಷಯ ಇರಲಿ, ಒಂದು ಮನ್ಕೋ ವಿಷಯ ಇರಲಿ, ಒಂದು ಬಾತ್ರೂಮ್ ವಿಷಯ ಇರಲಿ, ತುಂಬ ಖುಷಿ ಆಯ್ತು ಸರ್. ಹಂಗಾಗಿ ನಾವು ತೊಗೋಬೇಕನ್ನೋ ಯೋಚನೆ ಇದೆ ಸರ್. ಇಲ್ಲಿನ ಆಧ್ಯಾತ್ಮಿಕ ವಿಚಾರಗಳು ನೋಡಿದ್ಮೇಲೆ ಏನು ಅನಿಸ್ತು ನಿಮಗೆ? ಇಲ್ಲ ಸರ್, ತುಂಬ ಇಷ್ಟ ಆಯಿತು. ಸರಿಯಾಗಿ ಅನಿಸ್ತು. ಒಂದು ಶಕ್ತಿ ಇದೆ, ಅದು ನಮ್ಗೆ ಒಳ್ಳೆ ದಾರಿ ಕಡೆ ತೊಗೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸರ್.
ನಿಮ್ಮೂರಾಗ ಯಾವ ರೀತಿ ಹೋಳಿ ಹುಣ್ಣಿಮೆ ಆಚರಣೆ ಮಾಡ್ತೀರಿ? ನಮ್ಮದು ಫಸ್ಟ್ ಸರ್ ನಾವು ಜೋರ್ಗಿ ತಾಲೂಕು ನಮ್ಮಮ್ಮರ ಮನೆಯಲ್ಲಿ ನೋಡಿದ್ರ ಪ್ರಕಾರ ನಾವು ನಾಳೆ ಹೋಳಿ ಹುಣ್ಣಿಮೆ ಆದನ್ನಷ್ಟೇ ಹಿಂದಿನ ದಿನ ಕಾಮನ್ ಮಾಡ್ತಾ ಇದ್ದಾರೆ ಸರ್. ಕಾಮನ್ ಮಾಡಿ ಅದನ್ನ ಕುಂತ್ಕೊಂಡು ಎಲ್ಲ ರೀತಿ ನಾವು ಹೆಣ್ಮಕ್ಳು ಯಾವ ರೀತಿ ಹೇಳ್ತೀವಿ ಆ ರೀತಿ ಗಂಡ್ಮಕ್ಳು ಹತ್ಕೋ ಅಂತ ಅದು ಎಣ ತಗೊಂಡು ಊರೆಲ್ಲ ಸುತ್ತಾಡಿ ಅದನ್ನು ಸುಡ್ತಿದ್ದಾರೆ ಸರ್. ಅದು ಬೂದಿ ಎಲ್ಲ ಕಲೆಕ್ಟ್ ಮಾಡಿರ್ತಾ ಇದ್ರಲ್ಲ ಅದರೊಳಗೆ ಸುಟ್ಟು ಬಿಟ್ಟಿಗೆಸಿಂದ ಮನೆಗೆ ಬಂದು ನೆಕ್ಸ್ಟ್ ಡೇ ಹೋಳಿ ಹುಣ್ಣಿಮೆ ನಾವು ಆಚರಣೆ ಮಾಡ್ತಿದ್ದೀವಿ ರೀ. ಸಾಂಪ್ರದಾಯಿಕ ಬಣ್ಣ ಇದೆಲ್ಲ ಇದು ಮಾಡ್ಕೊತಿದ್ವಿ ಸರ್. ಅವಾಗ ಇತ್ತೀಚೆಗೆ ಬಹಳ ಅಶ್ಲೀಲತೆಯಿಂದ ಅಸಭ್ಯತೆಯಿಂದ ಈ ಹಬ್ಬಗಳು ಆಚರಣೆ ಮಾಡ್ತಾ ಇದ್ದಾರೆ ಸರ್. ಈಗ ನೋಡಿ ಸರ್ ಎಲ್ಲ ಈಗ ನಮ್ಮಂಥ ದೊಡ್ಡ ಹೆಣ್ಮಕ್ಳು ಕೂಡ ನಾವು ಆಡ್ತಾ ಇದ್ದೀವಿ. ಗೃಹಿಣಿ ಅವಾಗ ನಾವು ಆಡ್ತಿದ್ದಿಲ್ಲ ಸರ್. ನಮ್ಮ ಅಮ್ಮರ ನೋಡ್ಕೊಂಡ್ ಬಂದಿದ್ವಲ್ಲ ಸರ್, ಅವ್ರು ಯಾರೂ ಆಡಿಲ್ಲ, ಮನೆ ಬಿಟ್ಟು ಹೊರಗೆ ಬಂದಿಲ್ಲ. ಬಟ್ ಈಗ ಹಂಗಲ್ಲ ಸರ್, ಎಲ್ಲ ಪ್ರತಿಯೊಬ್ಬ ವಯಸ್ಸಾದ ಹೆಣ್ಮಕ್ಳು ಕೂಡ ಆಡ್ಬೇಕಂತ ಇಷ್ಟಪಡ್ತಾರೆ ಸರ್. ನಾವೇ ಹೆಣ್ಮಕ್ಳು ಆಡೋಕ್ಕಾದ್ರೆ ಮಕ್ಳು ಹೆಂಗಾಗಬೇಕು ಅದು ನಾವು ಯೋಚನೆ ಮಾಡಬೇಕು. ನಾವೇ ಮುಂದಾಗಿ ಫಸ್ಟಿಗೆ ಹೆಣ್ಮಕ್ಳು ಆಡ್ತೀವಿ. ಡ್ಯಾನ್ಸ್ ನಾವು ನೋಡ್ತಾ ಇದ್ದೀನಿ ಸರ್, ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಎಲ್ಲ. ಈಗ ನಮ್ಗೇನು ಬೇಕು ಅದೆಲ್ಲನೂ ತೊಗೊಂಡು ಅಲ್ಲೇ ಇಟ್ಬಿಡೋದು, ಕುಡಿಯೋದು, ಇದು ಏನು ಸ್ನ್ಯಾಕ್ಸ್ ತಿನ್ನೋದು, ನಮ್ಗೇನು ಬೇಕಂತ ಫ್ರೂಟ್ ಜ್ಯೂಸ್ಗಳು ಕುಡಿಯೋದು, ನಾವು ಆಡೋದು, ತತ್ತಿ ಹೊಡೆಯೋದು ಅದ್ರ ಮ್ಯಾಗ. ಹಿಂಗೆಲ್ಲ ಮಾಡಿ ಸರಿ ಅನ್ಸಲ್ಲ. ಮಕ್ಕಳು ಭೀ ಅದೇ ದಾರಿ ಹಿಡಿತಾ ಇದ್ದಾರೆ. ಏನ್ ಮಾಡ್ಬೇಕಂತೀರ? ಅದು ತಪ್ಪು. ಎಷ್ಟು ನಾವು ಆಡ್ಬೇಕಲ್ಲ, ಒಂದಿಷ್ಟು ಹಚ್ಚಿದ್ರೆ ಸಾಕು. ಭಾಳ ಅಂದ್ರೆ ಒಂದೆರಡು ತೆಮ್ಮಿ ನೀರಿನಿಂದ ಆಡಿದ್ರೆ ಮುಗೀತು. ಅದು ಬಿಟ್ಟು ಎಷ್ಟೆಲ್ಲ ಅದ್ರ ಜೊತೆ ನೀರನ್ನು ವೇಸ್ಟು, ಬಣ್ಣಗಳು ವೇಸ್ಟು, ನಮ್ಮ ಪ್ರಕೃತಿ ವೇಸ್ಟು. ಪ್ರಕೃತಿ ಎಲ್ಲ ಹಾಳು ಮಾಡಿಡ್ತಾ ಇದ್ದಾರೆ ಸರ್. ಇದು ಬ್ಯಾಡ ಅಂತ ಹೇಳೋದಷ್ಟೇ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ವಿಚಾರ ವಿಮರ್ಶೆಗಳಿಗೆ ಎಡೆಮಾಡಿಕೊಡುವ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಶೇಷ ವಿಡಿಯೋಗಳಿಗಾಗಿ ಎಸ್ ಎ ನ್ಯೂಸ್ ಕರ್ನಾಟಕವನ್ನ ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು.